ರಾಜೀನಾಮೆ ಕೊಡ್ತಾರೆ. ರಾಜೀನಾಮೆ ಕೊಡ್ತಾರ ಅನ್ನೋದು ಇದೆಯಲ್ಲ, ಕೊಡದಿದ್ರೆ ಯಾಕೆ ಕೊಡ್ತಾರೆ? ಗೊಂದಲದ ಗೂಡಾಗೋ ತರ ಮಾಡ್ಬಿಟ್ಟಿದೆ ಹೈಕಮಾಂಡ್. ಒಂದು ಕ್ಲಾರಿಟಿ ಇಲ್ಲದೆ ಹೈಕಮಾಂಡ್ ನಿಸ್ಸಹಾಯಕವಾಗಿದೆ. ಕೂಲಿ ಕೇಳ್ತಿದ್ದಾರೆ. ಯಾವುದಕ್ಕೆ ಕೂಲಿ ಕೇಳ್ತಿದ್ದಾರೆ? ಕೂಲಿ ಕೇಳುತ್ತಿರೋ ವ್ಯಕ್ತಿ ಪಕ್ಷಕ್ಕಾಗಿ ಎಷ್ಟು ಮಾಡಬೇಕೋ ಮಾಡಿದ್ದಾರೆ. ಆ ರಿಸಲ್ಟ್ ಸಿಗದಿದ್ರೆ ಏನು ಮಾಡ್ಬೋದು ನಾವು ಈಗ ಹೇಳೋಕ್ಕಾಗಲ್ಲ. ಲೇಡೀಸ್ ಅಂಡ್ ಜೆಂಟ್ಲ್ಮೆನ್, ಕರ್ನಾಟಕದಲ್ಲಿ ನಡೀತಾ ಇರುವಂತಹ ಈ ಅಧಿಕಾರ ಹಸ್ತಾಂತರ ಅನ್ನುವಂಥ ಗುಮ್ಮ ಯಾವ ದಿಕ್ಕಿನತ್ತ ಹೊರಳ್ತಾ ಇದೆ? ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಏನಾದರೂ ರಾಜೀನಾಮೆ ಕೊಟ್ಬಿಡ್ತಾರ? ಹಾಗಾದರೆ ಮುಖ್ಯಮಂತ್ರಿಯವರು ರಾಜೀನಾಮೆ ಕೊಡುವಂಥ ತೀರ್ಮಾನಕ್ಕೆ ಬಂದಿದ್ದಾರಾ? ಡಿ ಕೆ ಶಿವಕುಮಾರ್ ಅಂದುಕೊಂಡಂಗೆ ಪಟ್ಟವನ್ನು ಏರ್ತಾರ? ಅಷ್ಟಕ್ಕೂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅಂತ ಯಾರಾದರೂ ಹೇಳೋರಿದ್ದಾರಾ? ಈ ವಿಚಾರವಾಗಿ ರಾಜಕೀಯಕ್ಕೆ ತೀರಾ ಹತ್ತಿರದಲ್ಲಿ ವಿಶ್ಲೇಷಣೆ ಮಾಡುವಂತಹ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ನಮ್ಮೊಂದಿಗಿದ್ದಾರೆ. ಬನ್ನಿ, ಕರ್ನಾಟಕದ ರಾಜಕಾರಣದ ಆಗುಹೋಗುಗಳ ಬಗ್ಗೆ, ಮುಖ್ಯಮಂತ್ರಿ ಪದವಿಯ ಬದಲಾವಣೆಯ ಬಗ್ಗೆ, ಮುಂದಿನ ಕಾಂಗ್ರೆಸ್ನ ನಡೆಯ ಬಗ್ಗೆ ಚರ್ಚೆಯನ್ನು ಮಾಡೋಣ. ಖ್ಯಾತ ಪತ್ರಕರ್ತರು ಶಶಿಧರ್ ಭಟ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ಸರ್, ಈಗ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ. ಬಹಳ ಮುಖ್ಯವಾದ ಪ್ರಶ್ನೆ ಮತ್ತು ಕ್ಲಿಷ್ಟಕರವಾದ ಪ್ರಶ್ನೆ ಕೂಡ. ಯಾಕೆಂದರೆ ಒಬ್ಬ ರಾಜಕಾರಣಿ ರಾಜೀನಾಮೆ ಕೊಡ್ತಾರ ಅನ್ನೋದು ಇದೆಯಲ್ಲ, ಕೊಡದಿದ್ರೆ ಯಾಕೆ ಕೊಡ್ತಾರೆ? ಕೊಡುವುದಕ್ಕೆ ಕಾರಣಗಳೇನು? ಕೊಡುವ ಅನಿವಾರ್ಯತೆ ಬರುತ್ತಾ? ರಾಜೀನಾಮೆಯನ್ನು ಅವರೇ ಕೊಡ್ತಾರ, ಬೇರೆಯವ್ರು ಕೊಡಿಸ್ತಾರ, ಅಥವಾ ಬೇರೆಯವ್ರು ರಾಜೀನಾಮೆ ಕೊಡಿಸಿ ಇವ್ರು ಕಂಟಿನ್ಯೂ ಆಗ್ತಾರ? ಇಂಥ ಹಲವು ಪ್ರಶ್ನೆಗಳಿವೆ. ಆದರೆ ಇವತ್ತಿನ ಸಂದರ್ಭದಲ್ಲಿ ಬೆಳವಣಿಗೆಗಳನ್ನು ನಾವು ಗಮನಿಸ್ತಾ ಬಂದರೆ ನಾವು ಪ್ರತಿದಿನ ಚರ್ಚೆ ಮಾಡ್ತಾ ಇದ್ದೀವಿ. ಸೊ ಒಂದು ರೀತಿಯಲ್ಲಿ ಬಲ ಪ್ರದರ್ಶನಕ್ಕೆ ಸಿದ್ಧತೆ ನಡೀತಾ ಇದ್ದಂಗೆ ವೇದಿಕೆ ರೆಡಿ ಆಗ್ತಾ ಇದೆ ಆದಂಗೆ ಕಾಣುತ್ತೆ. ಒಂದು ಕಡೆ ಸಿದ್ದರಾಮಯ್ಯನವರ ಬಲ ಪ್ರದರ್ಶನ, ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಬಲ ಪ್ರದರ್ಶನ. ಸೊ ಯಾವಾಗ ಪತ್ರ ಸಮರ ಪ್ರಾರಂಭ ಆಯ್ತಲ್ಲ ಸರ್, ಆವಾಗ ಬಹಳ ಸ್ಪಷ್ಟವಾಗಿ ಇಡೀ ಕರ್ನಾಟಕದ ಈ ಅಧಿಕಾರ ಹಂಚಿಕೆಯ ರಾಜಕಾರಣ ಇನ್ನೊಂದು ಮಗ್ಗಲಿಗೆ ತಿರುಗಿಕೊಡ್ತು. ಯಾಕೆಂದ್ರೆ ಆ ಪತ್ರ ಏನಿದೆ, ಆ ಪತ್ರ ಯಾವತ್ತೋ ಬರದ ಪತ್ರ ಅಂತ ಹೇಳಲಾಗ್ತಾ ಇದೆ ಶಾಸಕರು. ಅದನ್ನ ರಿಲೀಸ್ ಮಾಡಿರುವ ಉದ್ದೇಶ ಏನು? ರಿಲೀಸ್ ಮಾಡಿರೋದು ಯಾರು ರಿಲೀಸ್ ಮಾಡಿದ್ರು ಉದ್ದೇಶ? ಅದಕ್ಕೆ ಪ್ರತಿಯಾಗಿ ಇದ್ದಕ್ಕಿದ್ದಾಗ ಇವತ್ತಿನ ಮಹತ್ವದ ಬೆಳವಣಿಗೆ ಅಂದ್ರೆ ಇದ್ದಕ್ಕಿದ್ದಾಗ ವಿಧಾನ ಪರಿಷತ್ ಸದಸ್ಯರು ಮುಂದಕ್ಕೆ ಬಂದದ್ದು. ಅಂದ್ರೆ ನಾವು ಚರ್ಚೆ ಏನು ಮಾಡಿದ್ವಿ, ವಿಧಾನಸಭೆಯ ಶಾಸಕರು ಯಾವ ಪಟ್ಟಿ ಸಹಿ ಹಾಕಿದ ಪಟ್ಟಿ ಬಿಡುಗಡೆ ಆಯಿತು, ಒಂದೋದಕ್ಕೆ ಟೈಮ್ ಇರಲಿಲ್ಲ. ಎರಡನೇ ಬಹುತೇಕ ಜನ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿದ್ದರು. ಹೊಸದಾಗಿ ಗೆದ್ದವರಲ್ಲ, ಹೊಸದಾಗಿ ಗೆದ್ದವರು 30 ಅವರೇನೆ, ಒಂದು 2-3 ಜನ ಬಿಟ್ರೆ. ಹಾಗೇನೆ ಈ ವಿಧಾನ ಪರಿಷತ್ತಿನ ವಿಚಾರಕ್ಕೆ ಬಂದ್ರೆ ಬಹುತೇಕ ಜನ ಸಿದ್ದರಾಮಯ್ಯನವರ ಬೆಂಬಲಿಗರು ಇದ್ದಂತೆ ಕಾಣ್ತಾ ಇದೆ. ಬಿ ಕೆ ಹರಿಪ್ರಸಾದ್ ನೇತೃತ್ವ ಅಂತ ಹೇಳಲಾಗ್ತಾ ಇದೆ. ದೀಸ್ ಥಿಂಗ್ಸ್ ಅಂದ್ರೆ ಇಬ್ರು ಕೂಡ ಅಖಾಡಕ್ಕೆ ಇಳಿದಿದ್ದಾರೆ, ಆಯ್ತಾ, ನಿಂತಿದ್ದಾರೆ. ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಸಿಕ್ತು, ರಾಜೀನಾಮೆ ಸುಲಭ ಇಲ್ಲ. ಅದು ರಾಜೀನಾಮೆ ಆ ಪ್ರಶ್ನೆಗೆ ಬರಬೇಕಾದ್ರೆ ವಾತಾವರಣ ಹೇಗೆ ಡೆವಲಪ್ ಆಗುತ್ತೆ ನೋಡ್ಬೇಕು. ಒಂದು, ಇಬ್ರು ಸೊಡ್ಡಾಡ್ ನಿಂತಿದ್ದಾರೆ, ಇಬ್ರು ಗೆಲ್ಲಕ್ಕಂತೂ ಸಾಧ್ಯ ಇಲ್ಲ. ಆದ್ರೆ ಒಂದು ಟೆಕ್ನಿಕಲಿ ನಾನು ನಿಮ್ಮ ಹತ್ರ ಮಾತಾಡ್ಬಿಡ್ತೀನಿ ಸರ್. ಏನ್ ನಡೆಯುತ್ತೆ ಪ್ರಾಕ್ಟಿಕಲಿ, ಟೆಕ್ನಿಕಲಿ ಏನ್ ನಡೆಯುತ್ತೆ ಅನ್ನೋದು. ಈಗ ಏನ್ ಮಾಡ್ತಾರೆ, ಫಸ್ಟ್ ಟಾಸ್ಕ್ ಇರೋದು ಹೈಕಮಾಂಡ್ಗೆ ಸಿದ್ದರಾಮಯ್ಯನವರಿಂದ ರಾಜೀನಾಮೆಯನ್ನ ಕೊಡ್ಸೋದು, ಅದಾದ್ಮೇಲೆ ಬದಲಿ ನಾಯಕತ್ವದ ಮೊರೆ ಹೋಗೋದು ಅನ್ನೋದು ಇದಿರುತ್ತೆ. ಡಿ ಕೆ ಶಿವಕುಮಾರ್ ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರು ರಾಜೀನಾಮೆ ಕೊಡಿ ಅಂತ ಹೇಳಕ್ ಆಗಲ್ಲ ಅಲ್ಲಿ, ಯಾಕಂದ್ರೆ ಹಲವಾರು ಕಾರಣಗಳಿದಾವೆ. ಈಗ ಮೂಲಭೂತವಾಗಿ ಒಂದು ಪ್ರಶ್ನೆ ಕೇಳ್ಬಿಡ್ತೀನಿ ನಿಮಗೆ. ನೀವು ರಾಜಕೀಯವನ್ನ ಫಾಲೋ ಮಾಡ್ತಾ ಬರೋ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೈಕಮಾಂಡ್ ಕೇಳದಿದ್ರೆ ಕಾರಣ ಕೊಡ್ಬೇಕಲ್ವ? ಕರೆಕ್ಟ್. ಏನ್ ಕಾರಣ ಕೊಡಕ್ ಸಾಧ್ಯ? ಯಾಕೆ ಕೊಡ್ಬೇಕು ಅವ್ರು ಕೇಳಿದ್ರೆ ಆಯ್ತಪ್ಪ ನೀವು ರಾಜೀನಾಮೆ ಕೊಡಿ ಅಂತ ಕೇಳ್ತಾರೆ. ನಾನು ಯಾಕೆ ರಾಜೀನಾಮೆ ಕೊಡ್ಬೇಕು? ನನ್ನ ಮೇಲೆ ಭ್ರಷ್ಟಾಚಾರದ ಆರೋಪ ಇದೆಯಾ? ಪ್ರಶ್ನೆ ಕೇಳ್ತಾರೆ. ಸೊ ಪಕ್ಷದ ಫಂಡ್ ಕೊಡೋ ವಿಚಾರದಲ್ಲಿ ನಾನೇನೀಗ ಹಿಂದಿಲ್ಲ, ಮೊದಲಿದ್ದಂಗಿಲ್ಲ. ಪಕ್ಷದವನ್ನ ರಾಷ್ಟ್ರ ಮಟ್ಟದಲ್ಲಿ ಹೇಗೆ ನೋಡ್ಕೋಬೇಕೋ ನೋಡ್ಕೊತಿದ್ದೀನಿ ನಾನು ಕೂಡ. ಆದ್ರಿಂದ ಪಕ್ಷದ ಫಂಡ್ ಕೊಡಲ್ಲ ಇನ್ನೊಂದಿರೋ ಕಾರಣ ಇಲ್ಲ. ಮೂರನೇದಾಗ ಜನ ಬೆಂಬಲ ಇಲ್ವೋ ನನಗೆ? ನನಗಿದೆಯಲ್ಲ, ನನಗೆ ಹಿಂದ ಇದೆ ಪತ್ರ ಬರೆದಿದೆ. ಹೌದು, ಅದೆಲ್ಲಕ್ಕಿಂತ ಕಾಂಗ್ರೆಸ್ನ ತತ್ವ ಸಿದ್ಧಾಂತಕ್ಕೆ ನನ್ನಷ್ಟು ಭದ್ರ ಯಾರಿದ್ದಾರೆ ಈ ಪಾರ್ಟಿಲಿ? ಕರ್ನಾಟಕದಲ್ಲಿ ಯಾರಿದ್ದಾರೆ ಅಂದ್ರೆ ಅವರು ಅಹಿಂದ ಮತ್ತು ದಲಿತ ಕಾರ್ಡ್ ಅನ್ನ ಮತ್ತೆ ಪ್ಲೇ ಮಾಡ್ತಾರೆ.
ಸೊ ಅವಾಗ ಹೈಕಮಾಂಡ್ ಕಾರಣ ಕೊಡೋದು ಕಷ್ಟ ಆಗುತ್ತೆ. ಇಳಿಸ್ಬೇಕಾದ ಕಾರಣ ವಯಸ್ಸಾಯ್ತು ಅನ್ಬೇಕು, ಹ್ಮ್. ಆರೋಗ್ಯ ಚೆನ್ನಾಗಿದೆ, ಹ್ಮ್. ಆರಾಮಾಗಿ ಕೋಳಿ ಸಾರ್ಗೀರ್ ತಿಂದ್ಕೊಂಡು ಆರಾಮ ನಾಟಿ ಕೋಳಿ ಆರಾಮ್, ಹೌದು. ಮತ್ತು ಉಳಿದೆಲ್ಲ ಚಟುವಟಿಕೆ ಯಾವ್ದು ಹೆಂಗೆ ನಡಿಬೇಕು ಅವ್ರು ನಡೀತಾ ಇದ್ದಾರೆ ಅವ್ರಿಗೆ ಗೊತ್ತು ಅಲ್ವಾ. ಯಾವುದೇ ಚಟುವಟಿಕೆ ನಿಲ್ಲುವ ವಯಸ್ಸು ಆಗಿಲ್ಲ ಅವರಿಗೆ. ಹೌದು, ದೆನ್ ಯು ವಿಲ್ ಆಸ್ಕ್. ಹೌದು. 20ರ ಯುವಕನಂತೆ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡ್ತಾ ಇದ್ದಾರೆ. ಹೌದು, ಹೋಗಲ್ಲ. ಸಂಜೆಗಳನ್ನು ಸುಂದರ ಸಂಜೆಗಳನ್ನ ಕಳೀತಾರೆ. ಅವ್ರು ಈಸ್ ನಾಟ್ 24/7 ಪೊಲಿಟಿಷಿಯನ್ ದೇವೇಗೌಡ ಟೈಪ್ ಅಲ್ಲ ಅವರು. ಹೌದು. ಅವ್ರಿಗೆ ಬೇರೆ ಬೇರೆ ಹವ್ಯಾಸಗಳಿವೆ. ಹವ್ಯಾಸ ಕಳೀತಾರೆ, ಅವ್ರು ಕೇಳ್ತಾರೆ ಅವ್ರು. ಆದರೆ ಇದೆಲ್ಲದರ ನಡುವೆ ಒಂದು ನೆನಪು ಮಾಡ್ತೀನಿ ಬಟ್ ಈಗ ಇದೇ ರೀತಿ ಸಂದರ್ಭ ಬಿಜೆಪಿಯಲ್ಲೂ ಬಂದಿತ್ತು. ಯಡಿಯೂರಪ್ಪನವರ ರಾಜೀನಾಮೆಯನ್ನು ಪಡಿಬೇಕಿತ್ತು, ಸ್ಟ್ರಾಂಗ್ ಹೈಕಮಾಂಡ್ ಅನ್ನುವಂಥದ್ದು. ಅದಾದಮೇಲೆ ಯಡಿಯೂರಪ್ಪನವ್ರ ರಾಜೀನಾಮೆಗೆ ಮೊದಲು ಕೂಡ ವಿಜೇಂದ್ರ ಅವರ ಆಪ್ತರ ಮೇಲೆ IT ರೇಡ್ ಆಗಿತ್ತು. ಆ KSRTC BMTC ನೌಕರನೊಬ್ಬನ ಮನೆಯಲ್ಲಿ ಕೋಟ್ಯಾಂತರ ಹಣ ಸಿಕ್ಕಿದ್ದು ನಿಮಗೂ ನೆನಪಿದೆ, IT ರೇಡ್. ಇಂಥ ಸಂದರ್ಭದಲ್ಲಿ ಯಡಿಯೂರಪ್ಪನವರ ಬದಲಾವಣೆಯನ್ನು BJP ಮಾಡಿತ್ತು. ಆದರೂ ಕೂಡ ಯಡಿಯೂರಪ್ಪನವರ ಬದಲಾವಣೆಯಾಗಿದ್ದು ಷರತ್ತುಬದ್ಧವಾಗಾಯಿತು, ಅನ್ಕಂಡೀಷನಲ್ ಆಗಿಲ್ಲ. ಹಾಗೇನಾದರೂ ಇಲ್ಲಿಯೂ ಕೂಡ ಆಗೋದಾದರೆ ಸಿದ್ದರಾಮಯ್ಯನಂಥ ಬಲಿಷ್ಠ ನಾಯಕರನ್ನು ಅಷ್ಟೇನು ಬಲಿಷ್ಠ ಅಲ್ಲದೆ ಇರುವಂಥ ಹೈಕಮಾಂಡ್ ಬದಲಾಯಿಸುತ್ತೆ ಅಂದರೆ ಅಲ್ಲಿ ಯಾರ ಕೈ ಮೇಲಾಗುತ್ತೆ? ಸೊ ನಾವು ಈಗ ಯಡಿಯೂರಪ್ಪನವ್ರ ಉದಾಹರಣೆ ತಗೊಳ್ಳೋಣ. ಅವರ ಬದಲಿಸಿದ ಸಂದರ್ಭ ನಂತರ ಅದೇನು ಅವರು ತಾವೆಷ್ಟು ಅನಿವಾರ್ಯ ಅಂತ ತಮ್ಮದೇ ಒಂದು ರಾಜಕೀಯ ಪಕ್ಷ ಅವ್ರು ಹೇಳಿದ್ರೆ ಮುಖ್ಯಮಂತ್ರಿ ಆದ್ರಲ್ಲ ಸರ್. ಅದು ಆದರೂ ಅದ್ರ ಜೊತೆಗೆ ಅವರು ಅದಕ್ಕೂ ಇಂದ 10 ಜನರನ್ನು ಗೆಲ್ಸಿದ್ರು. ಇಟ್ ಇಸ್ ನಾಟ್ ಬಿಜೆಪಿ ಜೊತೆ ಜಗಳ ಮಾಡಿ ಹೊರಗೆ ಬಂದಂತ ಬಿಜೆಪಿ ಸೋಲ್ಸಿದ್ರಲ್ವಾ. ಅಂದ್ರೆ ಒಬ್ಬ ಪ್ರಬಲ ಜನನಾಯಕ ಏನು ಮಾಡಬಹುದು ಅನ್ನೋದನ್ನ ಯಡಿಯೂರಪ್ಪನವ್ರು ಹೇಗೆ ತೋರಿಸ್ಕೊಟ್ರು, ಈ ಉದಾಹರಣೆಯನ್ನ ಕಾಂಗ್ರೆಸ್ಸಿಗೆ ನೀವು ಅಪ್ಲೈ ಮಾಡಿದ್ರೆ ಸಿದ್ದರಾಮಯ್ಯನವ್ರು ಹಾಗೆ ತೋರಿಸ್ಕೊಟ್ರೆ ಸಾಧ್ಯತೆ ಇದೆ ಅಲ್ವಾ? ಖಂಡಿತ. ಸೊ ಆವಾಗ ಕಾಂಗ್ರೆಸ್ ಅಧಿಕಾರವನ್ನು ಕಳೆದುಕೊಂಡು ಬಿಜೆಪಿ ಹೇಗೆ ಅಧಿಕಾರ ಕಳೆದುಕೊಡ್ತೋ ಅದೇ ಸ್ಥಿತಿ ಕಾಂಗ್ರೆಸ್ಸಿಗೆ ಬರಬಹುದು ಅನ್ನುವ ಭಯ ಮತ್ತು ಆತಂಕ ಕಾಂಗ್ರೆಸ್ ಹೈಕಮಾಂಡಿಗೆ ಇರೋ ಚಾನ್ಸ್. ಹೌದು. ಮತ್ತೊಂದೇನಂದ್ರೆ ಸರ್, ಸಿದ್ದರಾಮಯ್ಯ ಅಂದ್ರೆ ಪ್ರಬಲವಾದಂತ ಒಂಥರ ಏನಂದ್ರೆ ಪ್ರತಿಷ್ಠೆ ಅಂತ ಬಂದಾಗ ಅವ್ರು ಯಾರ ಎದುರಿಗೂ ಕೈ ಕಟ್ಟೋರಲ್ಲ, ಎದೆ ಉಬ್ಬಿಸಿ ನಿಲ್ಲುವಂತ ವ್ಯಕ್ತಿ. ಇಂಥ ಸಿದ್ದರಾಮಯ್ಯ ಅವ್ರನ್ನ ಇಳಿಸ್ತಾರೆ ಅಂದಾಗ ಬೇರೆಯವ್ರು ಯಾರೋ ಮುಖ್ಯಮಂತ್ರಿ ಆಗ್ಬಿಡ್ಲಿ ಅಂತ ಹೇಳ್ಬಿಟ್ಟು ದೊಡ್ಡ ಮನ್ಸು ಮಾಡಿ ಸುಮ್ಮನೆ ಇದ್ಬಿಡ್ತಾರ ಸರ್? ನನಗನ್ಸಾಗ ಮಾಡಲ್ಲ. ಅವ್ರು ಮಾಡೋದಕ್ಕೆ ಕಾರಣ ಬೇಕಲ್ಲ. ಆರೋಗ್ಯ ಕೆಟ್ಟಿದ್ರೆ ಇನ್ನಾಗಲ್ಲ ಅಂತಿದ್ರೆ ದೇವೇಗೌಡ್ರೆ ಇದು ಇದ್ರ ಚೇರ್ ಮೇಲೆ ಕುತ್ಕೊಂಡು ರಾಜಕಾರಣ ಮಾಡ್ತಾರೆ, ಅವ್ರ ಜೊತೆಗೆ ಬಿಟ್ಬಿಡ್ತಾರೆ. ಇಲ್ಲ, ಈಗ ನೋಡಿ ವೀಲ್ ಚೇರ್ ಅಂದ ತಕ್ಷಣ ನಂಗೆ ನೆನಪಾಯ್ತು, ಈ ಅಧಿಕಾರ ಹಸ್ತಾಂತರ ಅನ್ನುವಂಥದ್ದು ಏನಿದೆಯಲ್ಲ, ಲೋಕಸಭಾ ಚುನಾವಣೆಯ ನಂತರನೇ ಇದು ಬರಬೇಕಿತ್ತು ಮಾತುಗಳು. ಆವಾಗ ಮುಖ್ಯಮಂತ್ರಿಗಳು ವೀಲ್ ಚೇರ್ ಓಡಾಡ್ಲಿಕ್ಕೆ ಕರೆಕ್ಟ್ ಪ್ರಾರಂಭ ಮಾಡಿದ್ರು. ದೆಹಲಿಗೆ ಹೋಗ್ಲೇ ಇಲ್ಲ ಅವರು. ಹೋಗ್ಲಿಲ್ಲ. ಹೌದು, ಎಸ್ ಎಸ್. ಎಲ್ಲಿವರೆಗೂ ಬಿಹಾರದ ಎಲೆಕ್ಷನ್ ಅನೌನ್ಸ್ ಆಗಿಲ್ವೋ ಅಲ್ಲಿವರೆಗೂ ಹೋಗ್ಲಿಲ್ಲ ಅವರು. ಈಗ ನಾವು ಮೂಲಭೂತ ಪ್ರಶ್ನೆ ತಾವೇನು ಎತ್ತಿದ್ರಿ, ರಾಜೀನಾಮೆ ಪ್ರಶ್ನೆ. ಈಗ ಸಿದ್ದರಾಮಯ್ಯನವ್ರ ರಾಜೀನಾಮೆ ಕೊಡ್ತಾರ ಅಥವಾ DK ಶಿವಕುಮಾರ್ಗೆ ರಾಜೀನಾಮೆ ಕೊಡಿಸ್ತಾರ? ರಾಜಕಾರಣದಲ್ಲಿ ಹಿಂಗೆ ಅಂತ ಹೇಳಕ ಅಂದ್ರೆ ಏನೋ ಪಡಿಲಿಕ್ಕೆ ಹೋಗಿ ಇರೋದನ್ನು ಕಳ್ಕೊಳ್ಳೋಂತ ಪರಿಸ್ಥಿತಿ ಬರ್ಬೋದಾ DK ಶಿವಕುಮಾರ್ಗೆ? ಗೊತ್ತಿಲ್ಲ. ರಾಜಕಾರಣದಲ್ಲಿ ಹೇಗೆ ಅಂತ ಹೇಳಕ್ಕಾಗಲ್ಲ. ಅವ್ರು ಅಂದ್ರೆ ರಾಜಕಾರಣದಲ್ಲಿ ನೋಡಿ, ಸ್ನೇಹ ಆಗಲಿ ವೈರತ್ವ ಆಗಲಿ ಅದಕ್ಕೆ ದೀರ್ಘಕಾಲೀನವಾದಿರಲ್ಲ. ಯಾರಿಗೆ ಬೇಕಾದ್ರೂ ಸ್ನೇಹಿತರಾಗ್ಬಿಡ್ಬೋದು, ಏನೇನೋ ಬದಲಾಗ್ಬಿಡ್ಬೋದು. ಅದ್ರ ಜೊತೆಗೆ ನೀವು ತಾತ್ವಿಕವಾಗಿ ನೀವು ಯೋಚನೆ ಮಾಡಿದ್ರೆ DK ಶಿವಕುಮಾರ್ ಅವ್ರು ಯಾವ ರಾಜಕೀಯ ಪಕ್ಷ ಜೊತೆ ಬೇಕಾದ್ರೂ ಹೊಂದಬಲ್ಲವರು ಅಂತ ಅವ್ರ ತತ್ವ ಸಿದ್ಧಾಂತ ಅವ್ರು ಹೆಂಗೆ ಅಂದ್ರೆ ಒಂಥರ ನೀರಿದ್ದಂಗೆ. ನೀವು ಯಾವ ಬಾಟಲ್ ಇಟ್ಟರು ಈ ವಿಲ್ ಬಿ ನೋ ಇಶ್ಯೂ ಅಬೌಟ್. ಕಟ್ಟ ಹಿಂದುತ್ವವಾದಿಯೂ ಆಗ್ಬಲ್ರು ಅಥವಾ ಮೃದು ಹಿಂದುತ್ವವಾದಿಯೂ ಆಗ್ಬಲ್ರು, ಅದರ ಮೀರಿ ಮಹಾನ್ ಸೆಕ್ಯುಲರು ಆಗ್ಬಲ್ರು, ಏನ್ ಬೇಕಾದ್ರೂ ಆಗ್ಬಲ್ರು, ಎಲ್ಲಿ ಬೇಕಾದ್ರೂ ಸೂಟ್ ಆಗುವ ವ್ಯಕ್ತಿತ್ವ ಇದೆ. ಆದ್ರಿಂದ ಅವ್ರ ಬಗ್ಗೆ ಹೀಗೆ ಅಂತ ಹೇಳಕ್ಕಾಗಲ್ಲ. ಆದ್ರೆ ನಾವು 2-3 ಸಲ ಚರ್ಚೆ ಮಾಡಿದಾಗ ಅವ್ರಿಗೆ ಒಂದು ರೀತಿಯ ಡೆಡ್ ಲೈನ್ ಅನ್ನ ಕೊಡೋದು, ವಾರ್ನಿಂಗ್ ಅನ್ನ ಕೊಡೋದು, ದೆಹಲಿಗೆ ಹೋಗೋದು, ದಿನಾಂಕ ಕೊಡಿ ಅಂತ ಕೇಳೋದು. ಅಂದ್ರೆ ಅಲ್ಟಿಮೇಟ್ಲಿ ಹಿ ವಾಂಟ್ ಸಮ್ ರಿಸಲ್ಟ್. ಹೌದು. ಆ ರಿಸಲ್ಟ್ ಸಿಗದಿದ್ರೆ ಏನ್ ಮಾಡ್ಬೋದು ನಾವು ಈಗ ಹೇಳಕ್ಕಾಗಲ್ಲ. ಈಗ ಏನಾಗ್ಬಿಟ್ಟಿದೆ ಮತ್ತೊಂದು, ಈ ಹೈಕಮಾಂಡ್ ಈಗ ಅವ್ರು ಹೇಳ್ದಂಗೂ ಕೇಳ್ತಾ ಇದೆ, ಇವ್ರು ಹೇಳ್ದಂಗೂ ಕೇಳ್ತಾ ಇದೆ. ಇದನ್ನೇನಂದ್ರೆ ಈ ಸ್ಥಿತಿಗೆ ತಂದು ಗೊಂದಲದ ಗೂಡಾಗೋ ತರ ಮಾಡ್ಬಿಟ್ಟಿದೆ ಹೈಕಮಾಂಡ್ ಅಂತ ಅನಿಸ್ತಾ ಇಲ್ವಾ ಸರ್? ಒಂದು ಕ್ಲಾರಿಟಿ ಇಲ್ಲದೆ ಹೈಕಮಾಂಡ್ ನಿಸ್ಸಹಾಯಕವಾಗಿದೆ. ಯಾಕೆ ನಿಸ್ಸಹಾಯಕ ಆಗಿದ್ದಾರೆ? ಒಂದು ಕಡೆ ಕೂಲಿ ಕೇಳುತ್ತಿರೋ ವ್ಯಕ್ತಿ ಪಕ್ಷಕ್ಕಾಗಿ ಎಷ್ಟು ಮಾಡ್ಬೇಕೋ ಮಾಡಿದ್ದಾರೆ, ಸಂಪನ್ಮೂಲಕ್ಕೆ ಮಾಡಿದ್ದಾರೆ, ಇನ್ನೊಂದು ನಿಮ್ ಪಾಯಿಂಟಿಗೆ ಬರ್ತೀನಿ ನಾನು. ಕೂಲಿ ಕೇಳ್ತಿದ್ದಾರೆ. ಯಾವ್ದಕ್ಕೆ ಕೂಲಿ ಕೇಳ್ತಿದ್ದಾರೆ? 2023ರ ಚುನಾವಣೆಯಲ್ಲಿ ಪಕ್ಷವನ್ನ ಗೆಲ್ಲಿಸಿಕೊಂಡು ಬಂದಿದ್ದೀನಿ. ಕಾಂಗ್ರೆಸ್ ಹೈಕಮಾಂಡ್ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಲ್ಲ. ಕಳೆದ 10, 15, 20 ವರ್ಷದಿಂದ ಎಲ್ಲೇ ಇಂಡಿಯಾದಲ್ಲಿ ಚುನಾವಣೆ ನಡೆದ್ರು ಫೈನಾನ್ಸ್ ಮಾಡಿದ್ದೀನಿ.
ಅದಕ್ಕೆ ಕೂಲಿ 23 ಮಾತ್ರ ಅಲ್ಲ, 23ದ ನೆಕ್ಸ್ಟ್ ಗೆಲ್ಸಿದ್ದು ನನ್ನ ಕಾಂಟ್ರಿಬ್ಯೂಷನ್ ಇದೆ ಅಲ್ವಾ? ಆರ್ಗನೈಸ್. ಅಲ್ಲ, ಈಗ ಈ ವಿಷಯ ಮಾತಾಡೋಣ ಅಂದ್ರೆ ನಾವು 23ಕ್ಕೆ ನನ್ನ ಅಧ್ಯಕ್ಷ ಸ್ಥಾನದಲ್ಲಿ ಗೆದ್ದಿದೆ, ನಾನು ತನು ಮನ ಅದನ್ನು ಧನ ಮಾತ್ರ ಹೇಳಲ್ಲ, ಅವ್ರು ನನ್ನ ಗೆದ್ದಿದೆ ಅಂತಂದ್ರೆ ಡಾಕ್ಟರ್ ಪರಮೇಶ್ವರ್ ಬರ್ತಾರೆ, ಹೌದು. ನಾನು ಗೆಲ್ಸಿದ್ದೀನಿ. ಆಮೇಲೆ 23 ಕೂಲಿ ಕೊಡೋದು ಇಂಪಾರ್ಟೆಂಟಾ ಅಥವಾ 2013 ಕೂಲಿ ಕೊಡೋದು ಪ್ರಶ್ನೆ ಇಂಪಾರ್ಟೆಂಟ್? ಬರುತ್ತೆ. ಅದರಿಂದ ಅದೊಂದು ಹೇಳಲ್ಲ ಅವರು. ನಾನು ಸತತವಾಗಿ ಈ ದೇಶದಲ್ಲಿ ಯಾವ ರಾಜ್ಯದಲ್ಲಿ ಚುನಾವಣೆ ನಡೆದ್ರು ನಾನು ಚುನಾವಣೆ ನೋಡಿದ್ದೀನಿ, ಕೆಲಸ ಮಾಡಿದ್ದೀನಿ. ಸಂಪನ್ಮೂಲ ಅದಕ್ಕೆಲ್ಲ ಸೇರಿ ಕೂಲಿ ಕೊಡಿ ಒಂದಲ್ಲ ಅಂತಾರು. ಸೊ ದಟ್ ಇಸ್ ದ ಸಿಚುವೇಶನ್. ಒಂದ್ ಕಡೆ ಈ ಕೂಲಿಯ ಪ್ರಶ್ನೆ, ಪಕ್ಷನಿಷ್ಠೆಯ ಪ್ರಶ್ನೆ ಇದೆ, ಇನ್ನೊಂದು ಕಡೆ ವಾಸ್ತವ ರಾಜಕಾರಣದ ಪ್ರಶ್ನೆ ಇದೆ. ಅಂದ್ರೆ ಕಾಂಗ್ರೆಸ್ನ ಬೇಸ್ ಆಗಿರುವ ಅಹಿಂದ ಮತ ಇದೆಯಲ್ಲ, ಅದನ್ನು ಕಳೆದುಕೊಳ್ಳುವ ರಿಸ್ಕ್. ಐ ವಿಲ್ ಟೆಲ್ ಯು ದ ರಿಸ್ಕ್ ಫ್ಯಾಕ್ಟರ್. ಆ ರಿಸ್ಕ್ ಫ್ಯಾಕ್ಟರ್ ಹೆಂಗೆ ಹ್ಯಾಂಡಲ್ ಮಾಡೋದು? ಸಿದ್ದರಾಮಯ್ಯನವರು ಅಂದ್ರೆ ಈ ಕರ್ನಾಟಕದ ಮಟ್ಟಿಗೆ ಅವರೊಬ್ಬರೇ ಪವರ್ಫುಲ್ ಅಹಿಂದ ನಾಯಕರು. ಹೌದು. ಅದನ್ನು ತಡ್ಕೊಳ್ಳೋದು ಹೇಗೆ? ಆದ್ರಿಂದ ಕಾಂಗ್ರೆಸ್ ಹೈಕಮಾಂಡ್ ಮಹಾನ್ ನಿಸ್ಸಹಾಯಕವಾಗಿದೆ. ಅಲ್ಲ, ನಿಸ್ಸಹಾಯಕ ಅನ್ನೋದಕ್ಕಿಂತ ಸರ್, ಈಗ ನೋಡಿ, ನ್ಯಾಯಾಲಯದ ಆದೇಶನ ಇವ್ರು ಪಾಲಿಸೋದಾದ್ರೆ ಏಪ್ರಿಲ್ ಮೇನಲ್ಲಿ ಪಂಚಾಯತ್ ಚುನಾವಣೆಗಳನ್ನು ಮಾಡಬೇಕು, GB ಎಲೆಕ್ಷನ್ ಮಾಡಬೇಕು. ಈಗ ಪಕ್ಷಾಧ್ಯಕ್ಷರಿದ್ದಾರೆ, ಜಿಲ್ಲಾಧ್ಯಕ್ಷರಿಗೆ ಪರ್ಯಾಯವಾಗಿ ಒಬ್ಬ ಕಾರ್ಯಕರ್ತನೂ DK ಮಾಡಿದ್ದಾರೆ. ಈ ಗೊಂದಲಗಳು ನಡೀತಾ ಇದೆ. ಇಂಥ ಮಧ್ಯದಲ್ಲಿ ಇವ್ರು ಚುನಾವಣೆಗೆ ಹೋಗಿ ಯಾವ ರೀತಿ ಇವ್ರು ಮೆಸೇಜ್ ಕೊಡ್ತಾರೆ, ಕಾರ್ಯಕರ್ತರಿಗೆ ಏನು ಮೆಸೇಜ್ ಕೊಡ್ತಾರೆ? ಇದು ಕಾಂಗ್ರೆಸ್ಗೆ ಏನಾದರೂ ಅವರ ಏನು ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಏನಿತ್ತಲ್ಲ, ಅದಕ್ಕೇನಾದರೂ ಇವರು ಮತ್ತೆ ಶಕ್ತಿ ಕೊಡೋ ಥರ ಇವ್ರ ವರ್ತನೆ ಇದೆಯಲ್ಲ ಸರ್ ಅಂತ? ಸಮಥಿಂಗ್ ವಿಲ್ ಹ್ಯಾಪನ್. ನನಗೆ ಈಗಲೂ ಅನಿಸೋ ಹಾಗೆ, ಆಯ್ತಾ, ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರ ರಾಜೀನಾಮೆ ಕೊಡಿಸುವಷ್ಟು ಶಕ್ತಿಯುತವಾಗಿದೆ ಅಂತ ನನಗನ್ಸಲ್ಲ. ಐ ಡೋಂಟ್ ಥಿಂಕ್ ಸೊ. ಇಟ್ ಇಸ್ ನಾಟ್ ಸೋ ಈಸಿ. ಅಟ್ ದಿ ಸೇಮ್ ಟೈಮ್ DK ಶಿವಕುಮಾರ್ಗೂ ಈಗ ಸದ್ಯ ಆಗಲ್ಲ, ವೇಟ್ ಮಾಡಿ ಅನ್ನೋಂಥ ಪರಿಸ್ಥಿತಿಲೂ ಇಲ್ಲ. ಅದಕ್ಕೆ ಅಲ್ಟಿಮೇಟ್ಲಿ ಇದುವರೆ ಮಾಡ್ತಾ ಬಂದಿದ್ದವ್ರಿಗೆ ಏನು ಅಂದ್ರೆ, ಕರಿಯೋದು, ಸಮಾಧಾನ ಮಾಡೋದು, ಇನ್ನೊಂದು ಮಾಡೋದು, ಮೂಗಿಗೆ ತುಪ್ಪ ಇನ್ನೊಂದ್ಸಲ ತುಪ್ಪ ಹಚ್ಚಬಹುದು. ಏನು ಅಂತಂದ್ರೆ, ಈ 5 ರಾಜ್ಯಗಳ ಚುನಾವಣೆ ಮುಗ್ದೋಗ್ಬಿಡ್ಲಿ, ಈ ಇಯರ್ ಮುಂದೆ ಹೋಗ್ಬಿಡ್ಲಿ. ಸೊ ನೀವು ನೆಕ್ಸ್ಟ್ ಇಯರ್ ಸೊ ಹತ್ತಿರದಲ್ಲಿ ಇಲೆಕ್ಷನ್ ಬರುತ್ತೆ, ಆ ಟೈಮಿಗೆ ನೀವು ಮುಖ್ಯಮಂತ್ರಿನೂ ಮಾಡ್ತೀವಿ, 28 ಇಲೆಕ್ಷನ್ ಹ್ಯಾಂಡಲ್ ಮಾಡಿಬಿಡಿ. 27 DK ಶಿವಕುಮಾರ್ ನೇತೃತ್ವದಲ್ಲಿ ಹೋಗಿ ಚುನಾವಣೆ ಸೋತ್ವಿ ಅನ್ನೋ ಥರದ್ದು ಬರಲಿ ಅಂತ. ಅದು ಗೊತ್ತಿಲ್ಲ ನನಗೆ. 27 ಮಾಡ್ಬೋಣ ಅಂದ್ಬಿಡ್ಬೋದು. 26 ಆಗ್ತಾ ಇದೆ, 5 ರಾಜ್ಯ ಇಲೆಕ್ಷನ್ ಎಲ್ಲ ಮುಗಿದ್ಬಿಟ್ರೆ ಆಗೋಯ್ತು. ಸರ್, ಕೊನೆಯದಾಗಿ ಎಷ್ಟೇ ಒತ್ತಡ ಹಾಕಿದ್ರು ಕೂಡ ಸಿದ್ದರಾಮಯ್ಯನವರಿಂದ ರಾಜೀನಾಮೆ ತಗೊಳಕ್ಕಾಗತ್ತಾ ಹೈಕಮಾಂಡ್ಗೆ? ಆಗಲ್ಲ. ಅವರೇ ಮನಸ್ಸು ಮಾಡಬೇಕು. ಅವ್ರು ಮನಸ್ಸು ಮಾಡ್ತಾರೆ ಅಂತ ನನಗನ್ಸಲ್ಲ. ಅವ್ರು ನೋಡಿದಾಗ ಅವ್ರು ಭಾಳ ಗಟ್ಟಿ ಮನಸ್ಥಿತಿಯ ವ್ಯಕ್ತಿ ಅವರು. ಒಂದು ವೇಳೆ ಮಾಡಿ ನಾನೀಗ ಅಧಿಕಾರ ಬಿಟ್ಬಿಡಬೇಕು ಸಾಕು ಅಂತ ಅವ್ರಿಗೆ ಅನಿಸುತ್ತೆ ಅಂತ ನನಗನ್ಸಲ್ಲ. ಈ ಸಚ್ ಎ ಪರ್ಸನ್. ಅವ್ರು ಈ ಒತ್ತಡದ ಮೂಲಕ ನೀವು ಏನು ಮಾಡೋಕ್ಕಾಗಲ್ಲ. ಅವ್ರಿಗೆ ಜ್ಞಾನೋದಯ ಆಗಿ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಅಂದ್ರೆ ಅದೇ ರಿಮೋಟ್ ಚಾನ್ಸ್ ಅಷ್ಟೆ. ನನಗೆ ಹಂಗನ್ಸಲ್ಲ. ಅವ್ರಿಗೆ ಈ ಟರ್ಮ್ ಮುಗಿಸ್ಬೇಕು ಅಂತಿದ್ದಾಗೆ ಕಾಣುತ್ತೆ ನನಗೆ. ಸೊ ಅದ್ರ ನಂತರ ಕಾಂಗ್ರೆಸ್ ಹೈಕಮಾಂಡ್ ಏನಾದರೂ ನಾನು ಹೇಳಿದಾಗೆ ಒಂದು ವೇಳೆ ರಾಜೀನಾಮೆ ಕೊಡ್ಲಿಕ್ಕೆ ಒಪ್ಕೊಂಡ್ರು ಕೂಡ ಅವರ ಮುಂದಿನ ಆಯ್ಕೆ, ಹೈಕಮಾಂಡ್ ಮುಂದಿನ ಆಯ್ಕೆ DK ಶಿವಕುಮಾರ್ ಅಂತ ಬಂದಾಗ ಏನಾಗ್ಬೋದು? ಕೊಡಲ್ಲ. ಕಂಡೀಷನ್ ಅಪ್ಲೈ ಅನ್ನೋ ಕಡೆ ಇನ್ಯಾರೋ ನಾಯಕರನ್ನ ರೆಕಮೆಂಡ್ ಮಾಡೋದು, ದಲಿತರನ್ನೇ ಮಾಡ್ಬಿಡ್ಬೋದು. ಹೈಕಮಾಂಡನ್ನ ಒಂದು ರೀತಿ ಫಿಕ್ಸ್ಗೆ ಸಿಕ್ಕಿ ಹಾಕಿಸುವ ಯಾವುದೋ ಒಂದು ಹೆಜ್ಜೆ ಇಡ್ತಾರೆ ಅವರು. ಆವಾಗ ಅನಿವಾರ್ಯ ಆಗುತ್ತೆ. ಪಾಪ DK ಮತ್ತೆ ಕಾಯ್ಬೇಕಾಗತ್ತೆ, ಗೊತ್ತಿಲ್ಲ. ಎಸ್, ಥ್ಯಾಂಕ್ ಯು ಭಟ್ರೆ, ಇಷ್ಟೊತ್ತು ಭಾಗವಹಿಸಿ ಮಾತನಾಡಿದ್ಕೆ. ನೋಡಿದ್ರಲ್ಲ ವೀಕ್ಷಕರೇ, ಭಟ್ರು ಹೇಳೋ ಪ್ರಕಾರ ಅಂತೂ ಇಂತೂ ದೊಡ್ಡಾಲಹಳ್ಳಿ ಕೆಂಪೇಗೌಡರ ಮಗ ಶಿವಕುಮಾರ್ಗೆ ಮುಖ್ಯಮಂತ್ರಿ ಪಟ್ಟ ಕಷ್ಟ ಅನ್ನುವಂತಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದಾಗಿತ್ತು ಖ್ಯಾತ ಪತ್ರಕರ್ತ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV. ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಇದೆಯಲ್ಲ, ಕೊಡದಿದ್ರೆ ಯಾಕೆ ಕೊಡ್ತಾರೆ? ಗೊಂದಲದ ಗೂಡಾಗೋ ಥರ ಮಾಡಿಬಿಟ್ಟಿದೆ ಹೈಕಮಾಂಡ್. ಒಂದು ಕ್ಲಾರಿಟಿ ಇಲ್ಲದೆ ಹೈಕಮಾಂಡ್ ನಿಸ್ಸಹಾಯಕವಾಗಿದೆ. ಕೂಲಿ ಕೇಳ್ತಿದ್ದಾರೆ. ಯಾವುದಕ್ಕೆ ಕೂಲಿ ಕೇಳ್ತಿದ್ದಾರೆ? ಕೂಲಿ ಕೇಳುತ್ತಿರೋ ವ್ಯಕ್ತಿ ಪಕ್ಷಕ್ಕಾಗಿ ಎಷ್ಟು ಮಾಡಬೇಕೋ ಮಾಡಿದ್ದಾರೆ. ಆ ರಿಸಲ್ಟ್ ಸಿಗದಿದ್ರೆ ಏನು ಮಾಡ್ಬೋದು ನಾವು ಈಗ ಹೇಳೋಕ್ಕಾಗಲ್ಲ.